PPF ಬೆಟರ್ ಇಲ್ಲ ಸೆರಾಮಿಕ್ ಕೋಟಿಂಗ್ ಬೆಟರ್? PPF ಹಾಕ್ಸೋದ್ರಿಂದ ನಿಮ್ಮ ಕಾರ್ ವ್ಯಾಲ್ಯೂ ಏನಾದ್ರು ಕಮ್ಮಿ ಆಗುತ್ತಾ? PPF ಮಾಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸರ್? ಮೊದಲನೇದಾಗಿ PPF ಅಂದ್ರೆ ಏನು? PPF ಅಂದ್ರೆ ಪೇಂಟ್ ಪ್ರೊಟೆಕ್ಷನ್ ಫಿಲಮ್. ಈ PPF ಏನಕ್ಕೆ ಮಾಡಿಸ್ಬೇಕು ಸರ್? ಪೇಂಟ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಫಸ್ಟ್ ಮೊದಲನೇದಾಗಿ ಸ್ಕ್ರಾಚಸ್ ಅವಾಯ್ಡ್ ಆಗುತ್ತೆ. PPF ಮಾಡೋದ್ರಿಂದ UV ಪ್ರೊಟೆಕ್ಷನ್ ಇರುತ್ತೆ. ಸ್ಕ್ರಾಚಸ್ ಏನಾದ್ರು PPF ಮೇಲೇನೆ ಆದ್ರೂ ಅದು ನಿಮ್ಗೆ ಸನ್ಲೈಟ್ ಇಂದ ಸೆಲ್ಫ್ ಹೀಲಿಂಗ್ ಆಗುತ್ತೆ. PPF ಮಾಡಿಸಿದ್ರೆ ಇದ್ರ ಡ್ಯೂರೇಷನ್ ಬಾಳಿಕೆ ಎಷ್ಟು ವರ್ಷ ಬರ್ಬೋದು ಸರ್? ಸರ್ ನಿಮ್ಗೆ ಮಿನಿಮಮ್ ಅಂದ್ರೆ 5 years ವಾರಂಟಿ ಸಿಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ನಿಮ್ಗೆ 10 to 12 years ವರೆಗೂ ಸಿಗುತ್ತೆ. ಇವುಗಳೆಲ್ಲ ಡಿಸ್ಮ್ಯಾಂಡ್ಲಿಂಗ್ ಮಾಡಿ ರೌಂಡ್ ವಾಶ್ ಮಾಡ್ತೀವಿ. ರಬ್ಬಿಂಗ್ ಪಾಲಿಶಿಂಗ್ ಆದ್ಮೇಲೆ ನೆಕ್ಸ್ಟ್ ನಾವು PPF ಅಪ್ಲೈ ಮಾಡ್ತೀವಿ. ವಿತೌಟ್ ರಬ್ಬಿಂಗ್ ಪಾಲಿಶಿಂಗ್ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾಕಂದ್ರೆ ನಮಗೆ ಗ್ಲಾಸಿ ಫಿನಿಶಿಂಗ್ ಬರಬೇಕಂದ್ರೆ ರಬ್ಬಿಂಗ್ ಪಾಲಿಶಿಂಗ್ ಮಾಡಲೇಬೇಕು. ಅಂದ್ರೆ ಒಳ್ಳೆ ಪ್ರಾಡಕ್ಟ್ ಹಾಕಿದ್ರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸೆಂಟ್ ಗೋಬಿನ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ರಬ್ಬಿಂಗ್ ಪಾಲಿಶಿಂಗ್ ಆದ್ಮೇಲೆ ನೆಕ್ಸ್ಟ್ ನಾವು PPF ಅಪ್ಲೈ ಮಾಡ್ತೀವಿ. 2 wheeler ಮಾಡ್ತೀವಿ, 4 wheeler ಮಾಡ್ತೀವಿ. ಕಸ್ಟಮರ್ಸ್ ಇನ್ ಕೇಸ್ ಬರಕ್ ಆಗಿಲ್ಲ ಅಂದ್ರೆ ನಾವೇ ಹೋಗಿ ಪಿಕಪ್ ಮಾಡಿ PPF ಅಪ್ಲೈ ಮಾಡಿ ಕಸ್ಟಮರ್ ಪ್ಲೇಸ್ ಗೆ ಡ್ರಾಪ್ ಮಾಡ್ತೀವಿ.